ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರೀ ವ್ಲಾಗ್ಸ್. ಓಕೆ, ತುಂಬ ದಿವಸ ಆದಮೇಲೆ ನಾನು ಈ ಬ್ಯಾಕ್ ಡ್ರಾಪಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಂದರೆ ಹಾಸ್ಟೆಲಿಂದ ಈ ಲಾಸ್ಟ್ ವ್ಲಾಗ್ಸ್ ನೋಡಿದ್ರೆ ನಮ್ಮ ಮನೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಇವತ್ತು ನನ್ನ ಡೇ ಹೇಗೆ ಹೋಗುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನೋಡೋಣ, ನಾನು ಆ್ಯಸ್ ಅ ಫಿಸಿಯೋಥೆರಪಿ ಸ್ಟೂಡೆಂಟ್ ನನ್ನ ಲೈಫ್ ಹೆಂಗೆ ಹೋಗುತ್ತೆ ಏನು ಅಂತ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹೆಂಗೆ ಹೋಗುತ್ತೆ ಏನು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಮಗೆ ಯಾವ ಕ್ಲಾಸಸ್ ಇದೆ ಅಂತಲೂ ನನಗೆ ಗೊತ್ತಿಲ್ಲ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಷ್ಟು ಚೆನ್ನಾಗಿರೋ ಕುರ್ತಾನ ಆ್ಯಪ್ರಾನಿಂದ ಕವರ್ ಮಾಡಬೇಕಾಗುತ್ತೆ. ಏನು ಮಾಡೋಕ್ಕೆ ಡನ್ ಡನ್ ಡನ್. ಐ ಆಮ್ ರೆಡಿ ಫಾರ್ ದ ಕಾಲೇಜ್. ಲೆಟ್ಸ್ ಗೋ ಗೈಸ್. ಆ್ಯಕ್ಚುಲಿ ವಾಟ್ಸ್ ಇನ್ ಮೈ ಕಾಲೇಜ್ ಬ್ಯಾಗ್ ಅಂತ ನಾನು ಬ್ಲಾಗ್ ಬೇಕಾದ್ರೆ ಕಮೆಂಟ್ ಹಾಕಿ ಮಾಡೋಣ. ಫನ್ ಆಗಿರುತ್ತೆ. ಗಲೀಜು ಪಾಡು ಬರೋಸ್ ಎಲ್ಲ ಇಕ್ಕಿರ್ತೀವಿ. ಕೇಳಿ ಗೈಸ್, ಮಾಡೋಣ ಬನ್ನಿ ಹೋಗೋಣ. ನಾವು ಇವಾಗ ಆ್ಯಕ್ಚುಲಿ ಇವಾಗ ಟಿಫನ್ ಹೋಗ್ತಾ ಇದೀವಿ. ಇವಾಗ ಏನು ಟಿಫನ್ ಅಂತ ನೋಡೋಣ ಬನ್ನಿ. ಖಾಲಿ ಆಗೋಗಿರುತ್ತೆ ಅನ್ನೋ ಗೊತ್ತಿಲ್ಲ. ಖಾಲಿ ಪಾತ್ರೆ ತೋರಿಸ್ಕೊಂಡ್ಬರ್ತೀವಿ. ಬೈ ಬೈ. ಔಟ್ಫಿಟ್ ಆಫ್ ದ ಡೇ. ಈ ಕುರ್ತಾ ಲಿಂಕ್ ಬೇಕಂದರೆ ನಂದು ಹಳೆ ಅಮೆಝಾನ್ ಹಾಲ್ ವೀಡಿಯೋದಲ್ಲಿ ಸಿಗುತ್ತೆ. ಯು ಕ್ಯಾನ್ ಗೋ ಆನ್ ಚೆಕ್. ಬೈ, ಇವಾಗ ಟಿಫನ್ಗೆ ಹೋಗೋಣ ಬನ್ನಿ. ಗಗನ ಕಾಯ್ತಿದ್ದಾಳೆ. ನನಗೆ ಉಪ್ಪಿಟ್ಟ, ನನಗೆ ಬ್ರೆಡ್ ಜಾಮ್ ಬೇಕು. ಇವಾಗ ಅದನ್ನೇ ತಿನ್ಬೇಕು ನನಗೆ. ಅದನ್ನು ಅದರ್ವೇ ಅದು ಉಪ್ಪಿಟ್ಟೇನಾ? ಉಪ್ಪಿಟ್ಟಲ್ಲಿ ತರಕಾರಿ ಇಲ್ಲ ಏನು ನೋಡಿ ಹೆಂಗೆ ತಿನ್ನೋದು ನಾನು. ಅದನ್ನು ಜಯಶ್ರೀ ಊಟ ಆಯ್ತಾ? ಆಗಿಲ್ಲ. ತಿನ್ಸ್ಲಾ? ಯಾಕೆ? ಛೇ 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 ಬ್ರೋ, ಹೌ ಈಸ್ ಉಪ್ಮಾ? ನೈಸ್ ಓನ್ಲಿ. ಓ ಆ್ಯಕ್ಚುಲಿ ಮೆಸ್ಸಲ್ಲಿ ಯಾರೂ ಇಲ್ಲ, ಟೈಮ್ ಆಗೋಗ್ಬಿಟ್ಟಿದೆ. ಬಟ್ ನಾನು ಇವಾಗ ಟಿಫನ್ ತಿಂತಾಯಿದ್ದೀನಿ. ಚೆನ್ನಾಗಿಲ್ಲ ಬಟ್ ತಿಂತಾಯಿದ್ದೀನಿ. ಅಷ್ಟೇ, ಸೇಮ್ ರೊಟೀನ್. ಅಟ್ ವಾಟ್ ಟೈಮ್ ಯು ವೋಕ್ ಅಪ್? ಓಕೆ ಓಕೆ. ನಮ್ಗೆ ಅಟೆಂಡೆನ್ಸ್ ಟೈಮ್ ಆಗಿಬಿಟ್ಟಿದೆ. ನಾವು ರನ್ನಿಂಗ್. ಬಟ್ ನಾವು ಏನಂದರೆ ಈ ಸತಿ ನಾನು ಸಿ ಆರ್ನೇ ಲೇಟಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಹಲೋ, ಫ್ರೆಂಡ್ ಇರ್ಬೇಕು ಜೀವಕ್ಕೆ. ಇವಳಿಗೆ ನನಗೆ ಸಾಕು. ಕೆಡ್ಸೋಣ ನಾವು ಗೈಸ್, ಕೆಡ್ಸೋಣ. ಸಿ ಆರ್ನೇ ಲೇಟಾಗಿ ಕರ್ಕೊಂಡು ಹೋಗ್ಬೇಕು ಕ್ಲಾಸ್ಗೆ. ಇವಾಗ ಅಟೆಂಡೆನ್ಸ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ವಿ ಆರ್ ರನ್ನಿಂಗ್. ಯಾ ರನ್ನಿಂಗ್ ರನ್ನಿಂಗ್ ಫಾರ್ ಹರ್ ದಿಸ್ ಇಸ್ ರನ್ನಿಂಗ್ ಓನ್ಲಿ. ಫಾರ್ ಅಸ್ ಇಟ್ ಇಸ್ ವಾಕಿಂಗ್. ನನ್ನ ತೋರಿಸು. ಕಮಿಂಗ್ ಗೈಸ್. ಇದೇ ನಮ್ಮ ಫಿಸಿಯೋಥೆರಪಿ ಬ್ಲಾಕ್ ಪ್ಲಸ್ ಪಿ ಯು ಬ್ಲಾಕ್. ವಿ ಆರ್ ರನ್ನಿಂಗ್. ಟೈಮ್ ಆಗೋಗ್ಬಿಟ್ಟಿದೆ. ಎಸ್, ಬಂದಿದ್ದೀವಿ ನಾವು ಫ್ಲೋರ್ಗೆ. 3 ಫ್ಲೋರ್ಸ್ ಹತ್ಕೊಂಡು ಕ್ಲಾಸ್ಗೆ ಅಟೆಂಡೆನ್ಸ್ಗೋಸ್ಕರ ಹೋಗೋದು. ಇಟ್ಸ್ ಫಕಿಂಗ್ ಹಾರ್ಡ್. ಕುಮಾರ್, ವೆಲ್ಕಮ್ ಬ್ಯಾಕ್. कौन है ये लोग? कहाँ से आते हैं? ಲುಕ್ ಗೈಸ್, ಅವ್ನು ಏನಾಗಿದೆ ಅಂದರೆ ಅವ್ನ ಫೋನ್ಗೆ ಪಾಸ್ವರ್ಡ್ ಹಾಕ್ಬಿಟ್ಟು ಮರ್ತೋಗ್ಬಿಟ್ಟಿದ್ದಾನೆ. ಸೊ ತುಂಬ ಕಷ್ಟಪಡ್ತಾ ಇದ್ದೀವಿ. ಅದಕ್ಕೆ ಅವ್ನು ಫುಲ್ ಬೇಜಾರಾಗಿದ್ದಾನೆ. ವಿ ಕಾಂಟ್ ಡು ಎನಿಥಿಂಗ್. This is the last video of this YouTube channel. From tomorrow it will be not come. Everybody, you will be safe from tomorrow. ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನಾನು ಇವಾಗ ಫೋನ್ ಎತ್ತಿಕ್ಕಿಲ್ಲ, ನನ್ನ ಫೋನ್ ಹೊಡೆದಾಕ್ತಾನೆ. ಟ್ರೈಯಿಂಗ್ ಬಟ್ ಕಾಂಟ್. Rahu, I didn't put anywhere space. Space a type cheyala ekkada. Hey, Lilliput ಬಂದು. Lilliput, say hi. ಸ್ಪೇಸ್ ಇಲ್ಲ ekkada space petla nenu. ಪಕ್ಕ No space. ಸುಮ್ಮನೆ ಟೈಮ್ ಪಾಸ್ಗೆ ಪಾಸ್ವರ್ಡ್ ಚೇಂಜ್ ಮಾಡಿದ್ದಾನೆ ಗೈಸ್. ಯಾರ್ದು ತಪ್ಪದು? ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಅದಕ್ಕೆ ಬಸ್ಸಲ್ಲಿ ಕುತ್ಕೊಂಡು ನಿನ್ನೆ ಇದು ಮಾಡಿದ್ದಾನೆ. ಸೊ ಫುಲ್ ಡಿಪ್ರೆಸ್ಡ್ ಅಂತ ಗೈಸ್. ನಾವು ಐ ಆಮ್ ಇಂಟ್ರೊಡ್ಯೂಸಿಂಗ್ ದ ಗ್ರೇಟ್ ಮನುಶ್ರೀ. ರೇರ್ ಪೀಸ್ ಇನ್ ಅವರ್ ಕ್ಲಾಸ್. ದಿನ ಬಿಟ್ಟು ದಿನ ರಜಾ ಹಾಕೊಳ್ಳಿ. ಚೋಟಾ ಪ್ಯಾಕೆಟ್. ದಿನ ಬಿಟ್ಟು ದಿನ ರಜಾ ಹಾಕೊಳ್ಳಿ. ರೀಸನ್ ಏನು ರೀಸನ್ ನಿಮಗೆ? ಕಾಲು ಕೈ ನೋವು. ರೀಸನ್ ಅವಳು ದಿನ ಬಿಟ್ಟು ದಿನ ರಜಾ ಹಾಕಿ ನೀನು ಬಂದ್ಬಿಟ್ಟು ಅದರಿಂದ ಇಷ್ಟ ಇಲ್ಲ ಕ್ಲಾಸಿಗೆ ಬರಬಾರ್ದು ನಾನು. ಅದಕ್ಕೆ ದಿನ ಬಿಟ್ಟು ರಜಾ ಇವಳು ನಾವು ಹೆಸರಿರೋದೇನಂದ್ರೆ ಎಕ್ಸ್ಟ್ರಾ ಸ್ಮಾಲ್ ಚೋಟಾ ಪ್ಯಾಕೆಟ್. ಖುಷಿ ಪಡ್ತದಾಳೆ. ಒಬ್ಬೊಬ್ಬರ ಥರ ಆಗ್ಬಿಟ್ಟಿದ್ದಾರೆ.
ಇವಾಗ ದ ಗ್ರೇಟ್ ಆರ್ಟಿಸ್ಟ್ ನಮ್ಮ ಕ್ಲಾಸ್ ಇನ್ನೊಂದು ಆರ್ಟಿಸ್ಟ್ನ ಇಂಟ್ರೊಡ್ಯೂಸ್ ಮಾಡೋಣ. ಪ್ರಮಾದ್. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಏ ಹಾಯ್ ಮೇಡಮ್. ಎಸ್ ಬ್ಲಾಗ್ ಆಗ್ತಾ ಇದ್ದೀನಿ. ಅವ್ನು ಇವಾಗ ಏನು ಮಾಡ್ತಿದ್ದಾನೆ ಅಂದರೆ ಅದನ್ನು ಡ್ರಾ ಮಾಡ್ತಿದ್ದಾನೆ ಗೈಸ್. ಮ್ಯಾಮ್ ಬಂದಿಲ್ಲ ಅಂದರೆ ಹುಚ್ಚರ ಹಾಕ್ತಾರೆ, ಅದೇ ಅವ್ನು ಮಾಡ್ತಿರೋದು ಕೆಲಸ. ಆರ್ಟಿಸ್ಟ್ ಹಿಡನ್ ಟ್ಯಾಲೆಂಟ್, ಅದು ಹಿಡನ್ ಆಗಿ ಇಟ್ಕೊಳ್ಳೋದು ಬೆಸ್ಟ್ ಆ ಟ್ಯಾಲೆಂಟ್. ನೀನು ಕೆತ್ತೋದು ಬೇಡ ಇದ್ರ ಮೇಲೆ. ಬೋರ್ ಆಗ್ತದೆ ಗೈಸ್ ಕ್ಲಾಸಲ್ಲಿ. ಮ್ಯಾಮ್ ನಾವು ಲೇಟಾಗಿ ಬಂದರೆ ಅಟೆಂಡೆನ್ಸ್ ಕೊಡಲ್ಲ, ಮ್ಯಾಮ್ ಲೇಟಾಗಿ ಬಂದರೆ ನಮಗೆ ಲೆಸನ್ ಮಾಡ್ತಾರೆ. ನಾವು ಲೇಟಾಗಿ ಬಂದರೆ ಅಟೆಂಡೆನ್ಸ್ ಕೊಡಲ್ಲ, ಮ್ಯಾಮ್ ಲೇಟಾಗಿ ಬಂದರೆ ನಮಗೆ ಲೆಸನ್ ಮಾಡ್ತಾರೆ. ಮ್ಯೂಸಿಕ್ ಮೋಸ ಅಲ್ಲ ಮನು ಇದು. ಇವಾಗ ಅಮ್ಮ ಬಂದು ಟಾರ್ಚರ್ ಕೊಡ್ತಾಳೆ, ಅವ್ಳು ಮಾಡೋ ಲೆಸನ್ ಒಂಚೂರು ಅರ್ಥ ಆಗಲ್ಲ. ಬಟ್ ಇವಾಗ ನಾವು ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡು ಸುಮ್ಮನೆ ಫನ್ ಮಾಡ್ಬೇಕಷ್ಟೇ. ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡ್ರೆ ಕ್ವಶನ್ಸ್ ಕೇಳ್ತಾಳೆ, ಮುಂದೆ ಹೋಗ್ಬಿಡೋಣ. ದಿ ಗ್ರೇಟ್ ಆರ್ಟಿಸ್ಟ್. ಮೀಟ್ ಅವರ್ ಲಿಲಿಪುಟ್. ಅವಳ ಹೈಟ್ ನೋಡಿ, ನಾನೇ ಕುಳ್ಳಿ ನನಗೆ ನೋಡಿ, ಅದಕ್ಕೆ ನಾವು ಅವಳ ಲಿಲಿಪುಟ್ ಅಂತ ಅನ್ನೋದು. ಎಸ್, ಇವಾಗ ನಮ್ದು ಆ್ಯಕ್ಚುಲಿ ಅಲ್ಲಿ ಕ್ಲಾಸಸ್ ಮುಗೀತು. ಸೊ ವಿ ಆರ್ ಗೋಯಿಂಗ್ ಫಾರ್ ಅ ಮೆಡಿಕಲ್ ಬ್ಲಾಕ್. ನಮಗೆ ಮೆಡಿಕಲ್ ಬ್ಲಾಕಿಗೆ ಹೋಗ್ಬೇಕಂದ್ರೆ ಫುಲ್ ಸುತ್ತಾಕೊಂಡು ಹೋಗ್ಬೇಕು ಗೈಸ್. ಲಿಟ್ರಲಿ ಇಲ್ಲಿ ನಮ್ಮದು ಪಿ ಯು ಬ್ಲಾಕ್ ಅಂದರೆ ನಮ್ಮ ಫಿಸಿಯೋಥೆರಪಿ ಬ್ಲಾಕ್ ಇದ್ದರೆ ಸುತ್ತಾಕೊಂಡು ಮೆಡಿಕಲ್ ಬ್ಲಾಕ್ ಹೋಗ್ಬೇಕು. ಕಷ್ಟ, ತುಂಬ ಕಷ್ಟ, ತುಂಬ ಕಷ್ಟಗಳ ಕೊಡ್ತಾರೆ. ನಮ್ಮ ಗ್ಯಾಂಗ್ ಒಬ್ಬೊಬ್ರು ಒಂದೊಂದು ಕಡೆ ಬರ್ತದೆ, ಕಷ್ಟ. ಸೋಂಬೇರಿ ಅವರೆಲ್ಲ, ನಾವು ಇಬ್ಬರೇ ಫಾಸ್ಟಾಗಿ ಹೋಗ್ತಾ ಇರೋದು. ಇವಳು ಫಾಸ್ಟ್ ಅಂದರೆ ನಮ್ಮಕ್ಕಾಗಲ್ಲ, ವೆರಿ ಸ್ಲೋ. ಟಾರ್ಟೈಸ್ ಇವಳು. ಬಟ್ ಟಾರ್ಟೈಸ್ ವಿನ್ಸ್ ದ ರೇಸ್. ಬಟ್ ಸ್ಲೋಲಿ. ಯಾ, ಸ್ಲೋಲಿ ವಿನ್ ದ ರೇಸ್. ಯಾ, ಜುಡಿಯೋ ಎಫೆಕ್ಟ್. ಹಾಂ ಹೇಳು. ಈ ಬ್ಲಾಗಲ್ಲಿ ಬರೀ ಮನು ಮಾಡ್ತಾನೆ ಅವಳೆ ಏನೋ ಥಮ್ಸಪ್ಪು. ಇದೆ ನಮ್ಮ ಮೆಡಿಕಲ್ ಬ್ಲಾಕು. ಇವ್ರು ನೋಡಿ ನಿಧಾನಕ್ಕೆ ವಟ 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 ಅಂದ್ಕೊಂಡು ಬರ್ತಾ ಇದ್ದಾರೆ, ಇನ್ನೂ ಬಂದಿಲ್ಲ. ವಿ ರೀಚ್. ದಿಸ್ ಈಸ್ ದ ಮೆಡಿಕಲ್ ಬ್ಲಾಕ್ ಗೈಸ್. ಚೆಸ್ ಟೂರ್ನಮೆಂಟ್ ಏನೋ ನಡೀತಾ ಇದೆಯಂತ ಗೈಸ್. ನಮ್ಗೆ ಅವೆಲ್ಲ ಬೇಡಮ್ಮ. ದಿಸ್ ಇಸ್ ಹೌ ದ ಕ್ಲಾಸ್ ವಿಲ್ ಬಿ. ಹಾಯ್ ಸರ್, ಹಾಯ್. ಜಸ್ಟ್ ಯು ಡೂ ಹಾಯ್ ಸರ್. ಗೈಸ್ ನಾವಿವಾಗ ಫಿಸಿಯಾಲಜಿ ಕ್ಲಾಸಿಗೆ ಬಂದಿದ್ದೀವಿ. ಏಯ್ ಸೈಲೆಂಟ್ ಆಗಿರ್ರೆ ಸ್ವಲ್ಪ. ಹುಲಿ ಮಾತಾಡ್ಬೇಕಾದ್ರೆ ನಾಯಿ ನರಿ ಕ್ರಿಮಿ ಕೀಟಗಳೆಲ್ಲ ಸೈಲೆಂಟ್ ಆಗಿರ್ಬೇಕು. ನೋಡಿ ಫ್ರೆಂಡ್ಸ್ ಹೆಂಗೆ ಇರ್ತಿದ್ದಲ್ಲ ಅಂತ. ಸೈಲೆಂಟ್, ಎಲ್ಲರೂ ಬದುಕ್ತಾರೆ. ಅಬ್ಬಾ ಗೈಸ್, ಇವಾಗ ನಮಗೆ ಫಿಸಿಯಾಲಜಿ ಕ್ಲಾಸ್, ನಮಗೆ ಕ್ವಶನ್ಸ್ ಎಲ್ಲ ಮುಗ್ದಿರೋದ್ರಿಂದ ನನ್ನ ಲೈಬ್ರರಿ ಕಳಿಸ್ತಾ ಇದ್ದಾರೆ. ಜೊತೆಗೆ ಇವತ್ತು ನಮ್ಮ ಫೇವ್ರೆಟ್ ಸರ್ ಬಂದಿರೋದು. ಐ ಆಮ್ ಸೋ ಹ್ಯಾಪಿ. ಅಟೆಂಡೆನ್ಸ್ ಕೊಡ್ತಾರೆ ನಮ್ಮ ಫೇವ್ರೆಟ್ ಸರ್. ಇವಾಗ ತೋರಿಸಿದ್ನಲ್ಲ, ಅವರೇ ನಮ್ಮ ಫೇವ್ರೆಟ್ ಸರ್. ಫುಲ್ ಕಾಮಿಡಿ. ನಮ್ಗೆ ಇವಾಗ 2 ಕ್ವಶನ್ಸ್ ಕೊಟ್ಟಿದ್ದಾರೆ ಗೈಸ್. ಅದನ್ನ ನಾವು ಲೈಬ್ರರಿಗೆ ಹೋಗಿ ಬರೆಯಲ್ಲ ಫ್ರೆಂಡ್ಸ್ ಅದನ್ನ, ಆಯ್ತಾ? ಟೈಮ್ ಪಾಸ್ ಮಾಡಲ್ಲ, ನಾವು ಬರೆದು ತೋರಿಸ್ತೀವಿ. ಇಲ್ಲ ಸುಮ್ಮನೆ ಇವಾಗ ಲೈಬ್ರರಿಗೆ ಹೋಗ್ಬಿಟ್ಟು ನಾವು 1 ಅವರ್ ರೆಸ್ಟ್ ತಗೊಂಡು ಮಲ್ಕೊಂತೀವಿ, ಆಯ್ತಾ? ಅಷ್ಟೇ ಅದೇ ಲೈಬ್ರರಿ ಅವರ್ ನಮ್ಗಂದ್ರೆ. ಇವಾಗ ನಮ್ಮ ಕ್ವಶನ್ಸ್ ಆಗೋಗಿರೋದ್ರಿಂದ ನಮ್ಗೆ ಕ್ವಶನ್ಸ್ ಕೊಟ್ಬಿಟ್ಟು ಲೈಬ್ರರಿಗೆ ಕಳಿಸ್ತಾರೆ, ನಾವು ಬರಿಬೇಕು ಅಂತ. ಆದರೆ ನಾವು ಯಾರು ಲೆಜೆಂಡ್, ನಾವು ಬರೆಯಲ್ಲ. ಅಲ್ಟ್ರಾ ಲೆಜೆಂಡ್ಸ್ ನಾವು, ಲೆಜೆಂಡ್ಸ್ ಅಲ್ಟ್ರಾ ಲೆಜೆಂಡ್ಸ್ ಬರೆಯೋದಿಲ್ಲ, ಬರೆಯಲ್ಲ ನಾವು. ಯಾಕೆ ಬರಿಬೇಕು? ಬರೆಯಲ್ಲ, ಟೈಮ್ ಪಾಸ್. ಹೋಗ್ಬಿಟ್ಟು ಇವಾಗ ನಿದ್ದೆ ಮಾಡ್ಕೊಂಡು ಆದರೆ ಎಕ್ಸಾಮಲ್ಲಿ ಮಾತ್ರ ಚೆನ್ನಾಗಿ ತೆಗಿತೀವಿ, ಓಕೆನಾ? ಏನು ಅನ್ಕೊಂಬಾರ್ದು ನಮ್ಮೆಲ್ಲ. ನಾವು ಒಳ್ಳೆ ಮಕ್ಕಳು, ಓದ್ತೀವಿ. ಲಾಸ್ಟ್ ಮೂಮೆಂಟ್ ಕುತ್ಕೊಂಡು ಓದಿ ಪಾಸ್ ಆಗ್ತೀವಿ ಅಷ್ಟೇ. ಗೈಸ್ ಲೈಬ್ರರಿ ಎಸೆನ್ಷಿಯಲೀಸ್ ಬ್ಲೂಟೂತ್. ಏನು ಡವ್ ಮಾಡ್ತಾ ಇದೆಯಾ? ಬುಕ್ ಹುಡ್ಕೋತಾ? ಸುಮ್ಮನೆ ಬುಕ್ ಓಪನ್ ಮಾಡಿ ಕೊಟ್ಟಿದ್ದೀವಿ ಅಷ್ಟೇ, ಬರೆಯಲ್ಲ. ಬ್ಲೂಟೂತ್ ಕನೆಕ್ಟ್ ಮಾಡ್ಕೊ, ಮೂವೀಸ್ ನೋಡು, ಮಲ್ಕೋ. ಸಿನ್ಸಿಯರ್ ಸ್ಟೂಡೆಂಟ್ ಅಂದರೆ ಇವಳೆ ಗೈಸ್, ದ ಸಿನ್ಸಿಯರ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಗೈಸ್ ನಮ್ಮ ಅವತಾರ ಎಲ್ಲ ಚೇಂಜ್, ಫುಲ್ ಗಂಟೆಲ್ಲ ಹಾಕ್ಕೊಂಡಿರ್ತೀವಿ.
ಯಾಕಂದರೆ ಇವಾಗ ಅನಾಟಮಿ ಕ್ಲಾಸ್, ಅದಕ್ಕೆ ನಾವು ಅನಾಟಮಿ ಕ್ಲಾಸ್ನಲ್ಲಿ ಏನು ತೋರ್ಸೋಕ್ಕಾಗಲ್ಲ. ಅನಾಟಮಿ ಕ್ಲಾಸ್ ಏನೋ ತೋರ್ಸೋಕ್ಕಾಗಲ್ಲ. ಬಟ್ ನಂದು ಹಳೇದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ಹೆಂಗಿರುತ್ತೆ ಅಂತ ನಿಮ್ಗೆ ಅದನ್ನು ಹಾಕ್ತೀನಿ. ಯು ಕ್ಯಾನ್ ಸಿ ಅನಾಟಮಿ ಕ್ಲಾಸ್ ಫುಲ್ ಸ್ಟ್ರಿಕ್ಟ್ ಗೈಸ್. ಸೊ ಕಮ್ ಲೆಟ್ಸ್ ಗೋ. ಇದು ಬಂದು ಅನಾಟಮಿ ಪ್ರಾಕ್ಟಿಕಲಲ್ಲಿ ತೆಗ್ದಿರೋ ಅಂಥ ಕ್ಲಿಪ್ಪಿಂಗ್ಸು. ನಾನು ರಿಯಾಲಿಟಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವೆಲ್ಲ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ 10 ಸೆಕೆಂಡ್ ಸ್ಕಿಪ್ ಮಾಡ್ಬೋದು. ಬಟ್ ಇದು ಬಂದು ಹಾರ್ಟ್ ಆ್ಯಂಡ್ ಲಂಗ್, ಈ ಥರ ನಮಗೆ ಫುಲ್ ಕ್ಯಾಡವರ್ಸ್ ಅಂದರೆ ಡೆಡ್ ಬಾಡೀಸ್ ಕೂಡ ಇಟ್ಟಿರ್ತಾರೆ. ಆ್ಯಂಡ್ ಇದು ಬಂದು ಅನಾಟಮಿ ಮ್ಯೂಸಿಯಂ ಕ್ಲಾಸಸ್. ಆ್ಯಂಡ್ ದಿಸ್ ಈಸ್ ವೇರ್ ನಮಗೆ ಥಿಯರಿ ಕ್ಲಾಸಸ್ ನಡೆಯೋದು. ಅನಾಟಮಿ ಕ್ಲಾಸ್ ಮುಗೀತು. ಇವಾಗ ನಮ್ಗೆ ಯಾವ ಕ್ಲಾಸ್ ಇದೆ ಅಂತ ನಮಗೆ ಗೊತ್ತಿಲ್ಲ. ಸೊ ನಡ್ಕೊಂಡು ನಾವು ಇವಾಗ ನಮ್ಮ ಬ್ಲಾಕಿಗೆ ಹೋಗ್ಬಿಟ್ಟು ನಾನು ಊಟಕ್ಕೆ ಹೋಗ್ತೀನಿ. ನಮ್ಗೆ ಇವಾಗ ಕ್ಲಾಸ್ ಹೆಂಗಿದ್ರು ಇರಲ್ಲ, ನಾನು ಊಟಕ್ಕೆ ಹೋಗ್ತೀನಿ. ಕಾಲೇಜಿಗೆ ಜಾಯ್ನ್ ಆದಾಗಿಂದ ವೆಯ್ಟ್ ಎಲ್ಲ ಫುಲ್ ರೆಡ್ಯೂಸ್ ಆಗಿ ಸ್ವಲ್ಪ. ಅದು ಕರೆಕ್ಟ್ ಅಲ್ಲ, ಯಾಕಂದರೆ ಇಲ್ಲಿಂದ ಅಲ್ಲಿಂದ ಇಲ್ಲಿ ಹಿಡ್ಕೊಂಬರ್ಬೇಕು, ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು. ಇದೆಲ್ಲ ಇಲ್ಲ ಹೋಗ್ಬಿಡುತ್ತೆ. ಇವಳು ಹುಡುಕ್ಬೇಕು ಇವಳ. ಮತ್ತೆ ನಾವು ಎಲ್ಲಿ ಗೈಸ್ ಇನ್ನು ಮಿಡ್ ಆಫ್ ದ ಕ್ಲಾಸ್ ನಾವು ಬಂದುಬಿಟ್ಟು ಹೊಟ್ಟೆ ಹಸು ತನುಗೆ ಅಂತ ಹೇಳ್ಬಿಟ್ಟು ಸಮೋಸ ತೊಗೊಂಡಿದ್ದೀವಿ. ಎಸ್, ಬಿಸಿ ಬಿಸಿ ಸಮೋಸ ಗೈಸ್. ಇವಾಗ ಇವರಿಬ್ಬರಿಗೂ ಕೆಲಸನೇ ಇಲ್ಲ. ಇವಾಗ ಬ್ಲಾಗ್ ಮಾಡಬೇಕು ಅಂತ ಇಬ್ಬರು ರೆಡಿ ಆದರು. ಇವಳು ಲಿಬಾಮ್ ಎಲ್ಲ ಹಾಕೊಂಡು ಇವಳು ರೆಡಿ ಆದ್ಲು, ಅವಳು ಇಬ್ಬರು ರೆಡಿ ಆದರು. ನೋಡಿ ಹೋಗ್ಲಿ ಚೆನ್ನಾಗಿದಲ್ಲ. ಅಷ್ಟು ಝೂಮ್ ಹಾಕಿದ್ರೆ ಝೂಮ್ ಹಾಕ್ತಾಳೆ. ಹೆಲ್ದಿ ಫುಡ್ ತಿಂತಾಳೆ. ಆರೆಂಜ್ ಅದೆಷ್ಟು ದಿವಸ ತಿಂತೀವಿ ನಾನು ನೋಡ್ತಿದ್ದೆ. ಆ್ಯಕ್ಚುಲಿ ಇವತ್ತು ನಾನು ಮೆಸ್ಸಿಗೆ ಹೋಗಿಲ್ಲ, ಯಾಕಂದರೆ ನಾವು ಆಲ್ರೆಡಿ ಸಮೋಸ ತಿಂದ್ವಿ, ಹೊಟ್ಟೆ ಹಸಿತಾಯಿತ್ತು ಅಂತ. ಇವಾಗ ನನಗೆ ನಮ್ಮ ತನು ಬಿಸಿಬೇಳೆ ಬಾತ್ ತಿನ್ನಿಸ್ತಾಳೆ. ಇವಾಗ ನಾನು ಮನೆ ಊಟ ತಿಂತಾಯಿದ್ದೀನಿ. ಇದಾದ್ಮೇಲೆ ಏನೇ ಇರೋದು ಇದು ಮೀಟಿಂಗ್ ಮಾಡ್ತಾರಂತೆ ಗೈಸ್. ನಮಗೆ ನಾವು ಮೀಟಿಂಗ್ ಮಾಡ್ತಾರಂತೆ. ಏನು ಹರಿ ನೀನು ಹೆಂಗೆ ಕಾಲೇಜಿಂದ ಓಡಿಸ್ಬೇಕು ಅಂತ ಇಲ್ಲಿ ಮೀಟಿಂಗ್. ಅದೇ ಇಲ್ಲಾಂದ್ರೆ ನಾನೇ ಅವ್ರನ್ನ ಓಡಿಸ್ತೀನಿ, ಅದಕ್ಕೆ ಮೀಟಿಂಗ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ. ನಮಗೆ ನೆಕ್ಸ್ಟ್ ಮಂತಿಂದ ಫಿಸಿಯೋ ವೀಕ್ ಇದೆ. ಆ ಫಿಸಿಯೋ ವೀಕ್ಗೆ ಎಲ್ಲ ಇವತ್ತು ಮೀಟಿಂಗು. ಏನು ಪ್ಲ್ಯಾನ್ಸು, ನಾವು ಹೆಂಗೆ ಬಿಹೇವ್ ಮಾಡಬೇಕು, ಮುಚ್ಕೊಂಡಿರ್ಬೇಕು, ಅದೆಲ್ಲ ಹೇಳ್ಕೊಡ್ತಾರೆ. ಅದು ಇವಳು ಮಾಡದೇ ಇರೋ ಕೆಲಸ. ನಾನು ಮುಚ್ಕೊಂಡಿರೋದಕ್ಕೆ ಏನು ತಗೊಂತೀಯ? ಆ ಡೈಲಾಗ್ ನನಗೆ ಸೇರುತ್ತೆ. ಅಷ್ಟೇ ಇವಾಗ ಎಲ್ಲರೂ ಊಟ ತಿಂತೀವಿ, ಆಮೇಲೆ ಸಿಗ್ತೀವಿ. ಬಾಯ್. ಆಮೇಲೆ ಫಿಸಿಯೋ ವೀಕ್ ತೋರ್ಸೋಕ್ಕಾಗಲ್ಲ ಮೀಟಿಂಗ್ನ, ಟೀಚರ್ಸ್ ಇರ್ತಾರೆ. ನೋಡೋಣ, ಟ್ರೈ ಮಾಡೋಣ. ಆದರೆ ಟ್ರೈ ಆನ್ ಲೆವೆಲ್ ಬೆಸ್ಟ್ ಅಷ್ಟೇ. ನಮ್ಮದು ಕ್ಲಾಸ್ ಇನ್ನೇನಿಲ್ಲ. ಇಂಗ್ಲೀಷ್ ಪೀರಿಯಡ್ ಇದ್ದರೆ ಫುಲ್ ಫನ್ ಆಗಿರುತ್ತೆ ಹೇಳ್ಬೇಕಂದ್ರೆ. ಫುಲ್ ಅಮ್ಮ ಹೇಳೋದು ನಾವು ಕೇಳಲ್ಲ, ನಾವು ಹೇಳಿದ ಅಮ್ಮ ಕೇಳಲ್ಲ. ನಮ್ಮ ಪಾಡ್ ಕಿರಿಸ್ತಾ ಇರ್ತೀವಿ, ನಮ್ಮ ಪಾಡಕ್ಕೆ ನಾವು ಇರ್ತೀವಿ ಅಷ್ಟೇ. ಪಾಪ ಪ್ರಾಮಿಸ್ ಎಲ್ಲ ಮಾಡಿಸ್ಕೊಂಡು ಲಾಸ್ಟ್ ಕ್ಲಾಸು ನೀವು ಮೊಬೈಲ್ ನೋಡಬಾರ್ದು, ಹಂಗೆ ಮಾತಾಡಬಾರ್ದು, ನಿದ್ದೆ ಮಾಡಬಾರ್ದು. ಮೇನ್ ನಾವು ಅದನ್ನೇ ಮಾಡೋದು, ಮಾಡ್ತೀವಿ. ಆನೆ ಅದು ಪ್ರಮಾಣ ಹಿಂಗೆ ಆನೆ ನಾವು ಹಾಗೆ ನೋಡಿ. ಆಮೇಲೆ ಕ್ಲಾಸ್ಗೆ ಏನಾದರೂ ಹೋಗಿಲ್ಲ ಅಂದರೆ ಎಲ್ಲರ ನಂಬರ್ಗೂ ಕಾಲ್ ಮಾಡ್ತೀವಿ. ಎಲ್ಲಿದ್ದೀರಾ ಬನ್ನಿ ನಾವು ಆರಾಮಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಿದ್ದೆ ಮಾಡ್ತಾ ಇರ್ತೀವಿ. ನೈಟ್ ಡ್ರೆಸ್ ಹಾಕೊಂಡು ಅವಾಗ ಕಾಲ್ ಮಾಡ್ತಾಳೆ. ಇವಳನ್ನ ತೋರಿಸ್ತೀನಿ ಆ್ಯಕ್ಚುಲಿಗೆ ಹೇಳ್ದು ಲಿಬ್ಬಾಮ್ ಕಾಲೇಜಿಗೆ ಬಂದಾಗಿಂದ 4 ಲಿಬ್ಬಾಮ್ ಕಳ್ದಾಕೊಂಡು ಯಾವಾಗೂ ಅಳೋದು. ಇದು ನಮ್ಮ ಲಂಚ್ ಬ್ರೇಕ್. ಫುಲ್ ಫನ್ ಆಗಿರುತ್ತೆ. ನಾವು ಫುಲ್ ಗಾಸಿಪ್ಸ್ ಮಾಡ್ಕೊಂಡು ಮಾತಾಡ್ತಾ ಇರ್ತೀವಿ. ನಾನು ಕೆಲವೊಂದ್ಸಲಿ ಮೆಸ್ಗೆ ಹೋಗಲ್ಲ ಊಟಕ್ಕೆ ಅಂತ, ಆಗ ನಮ್ಮ ಫ್ರೆಂಡ್ಸ್ ಎಲ್ಲರ ಬಾಕ್ಸಲ್ಲೂ ಸ್ವಲ್ಪ ತಿನ್ನಿಸ್ತಾರೆ. ಆಲ್ ಥ್ಯಾಂಕ್ಸ್ ಫಾರ್ ದೆಮ್. ತುಂಬ ಪ್ರೀತಿಯಿಂದ ಅವ್ರ ಮನೆ ಊಟನೇ ತಿನ್ನಿಸ್ತಾರೆ. ದಿಸ್ ಈಸ್ ಹೌ ಐ ಗೆಟ್ ಮೈ ಹೋಮ್ ಫುಡ್ ಅಂತ ಹೇಳ್ಬೋದು. ಲಂಚ್ ಬ್ರೇಕ್ಸ್ನ ನಾನು ತುಂಬ ಮಿಸ್ ಮಾಡ್ತೀನಿ, ಅವ್ರ ಜೊತೆ ಎಲ್ಲ ಕುತ್ಕೊಂಡು ತಿನ್ನೋದು. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾನು ಹಾಸ್ಟೆಲ್ಗೆ ಹೋಗಲೇಬೇಕು ಊಟ ತಿನ್ನೋಕ್ಕೆ. ಬಟ್ ವಿ ಎಂಜಾಯ್ ಅ ಲಾಟ್. ಅಲ್ಲ, ನೀನು ಐ ಡಿ ಕಾರ್ಡ್ ಫೋಟೋ ತೋರಿಸ್ತಾ ಇದ್ದೀನಿ. ಸ್ನ್ಯಾಪ್ ಸ್ನ್ಯಾಪ್ ಸ್ನ್ಯಾಪ್. ಏಯ್ ಸಾಂಗ್ ಚೂಡು ಕಡ. ಹಾಂ ಅಚ್ಚೆ ಸರ್, ಅದೇ ಓಕೆ ಆಪ್ಷನ್. ಮಾಡೆ ನೀನು ಮಾಡೆ. ಪ್ರವೀಣ ನೋಡಿ ಕಲೀರೆ. ನೋಡಿ ಅದೇ ಕಲಿಬೇಕಾಗಿರೋದು ನಿನ್ನಿಂದ.
ಮೀಟಿಂಗ್ ಅಂತ ಹೇಳ್ಬಿಟ್ಟು ಕುಳಿಸಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬೋರಿಂಗ್. ಜನ ಅಲ್ಲ 4 ಇಯರ್ಸು ಸೇರಿಸಿದ್ರು ಅಷ್ಟೇ ಆಗಿರೋದು. ಹಾಂ ಕರೆಕ್ಟ್. ಬಿಹಾಫ್ ಆಫ್ ವರ್ಲ್ಡ್ ಫಿಸಿಯೋಥೆರಪಿ ಡೇ ನಮಗೆ ಹೋಲ್ ವೀಕ್ ಫಿಸಿಯೋ ವೀಕ್ ಅಂತ ಮಾಡಿದರು. ಫುಲ್ ಕಲ್ಚರಲ್ ಈವೆಂಟ್ಸ್, ಸ್ಪೋರ್ಟ್ಸ್, ಟೀಚರ್ಸ್ ಡೇ, ಓನಮ್ ಸೆಲೆಬ್ರೇಷನ್ಸ್ ಅಂತ. ಅದ್ರ ವ್ಲಾಗ್ ಆದಷ್ಟು ಬೇಗ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಸೀನಿಯರ್ಸ್ ಎಲ್ಲರೂ ಸೇರಿ ಮೀಟಿಂಗ್ ಮಾಡ್ತಾಯಿದ್ವಿ. ಅದ್ರ ಕ್ಲಿಪ್ಪಿಂಗ್ಸ್ ಇದು. ನಮಗೆ ವೀಕ್ಲಿ 2 or 3 times ಇಂಗ್ಲೀಷ್ ಕ್ಲಾಸ್ ಅಂತ ಇರುತ್ತೆ. ಇದು ಬಂದು ಇಂಗ್ಲೀಷ್ ಜನ ಕ್ಲಾಸ್. ಸಾಗರ ಫಾರ್ ಇಂಗ್ಲೀಷ್ ಕ್ಲಾಸ್ 23 out of 25 and see guys. ಗುಡ್ ಫಾರ್ ಶ್ರೀಪೂರ್ಣ. ಗೈಸ್ ನಮ್ಮ ಮ್ಯಾಮ್ ಸುಮ್ಮನೆ ಹೇಳ್ದಿರಾ 8 ಎಕ್ಸಾಮ್ ಇರ್ತಾರೆ. ನಮ್ಗೆ ಹೇಳು ಕೂಡ ಇಲ್ಲ ಎಕ್ಸಾಮ್ ಇದೆ ಅಂತ. ಆ ಎಕ್ಸಾಮ್ ಹೆಂಗಂದರೆ ಬೈ ಯೂಸಿಂಗ್ ಮೊಬೈಲ್ ನಿಧಾನ ಅಲ್ಲ ಗೈಸ್, ಇವನು ನನ್ನ ಹೊಡಿತಾ ಇದ್ದಾನೆ ಗೈಸ್, ಜೋರಾಗಿ ಹೊಡೆದಿದ್ದಾನೆ ಗೈಸ್. ಬಿಡ್ತೀನ ಗೈಸ್ ನಾನು ನೋಡ್ಕೊತೀನಿ. ಎಲ್ಲಾದ್ರಲ್ಲೂ ಬಂದು ಹಾಯ್ ಮಾಡ್ತಿದ್ದೆ. ಪ್ರತಿಯೊಂದು ವೀಡಿಯೋದಲ್ಲೂ ಮನು ಇರ್ತಾಳೆ ಗೈಸ್, ಹಾಯ್ ಮಾಡ್ತಾಳೆ ಬಂದು. ಅವಳಿಗೆ ಬೇರೆ ಕೆಲಸ ಇಲ್ಲ, ಏನೂ ಇಲ್ಲ. ಬೇಡದಿರೋ ಟೈಮಲ್ಲೆಲ್ಲ ಕಾಲೇಜಲ್ಲಿ ಬಂದು ತೊಗೊಂಡ್ರೆ ಕ್ಲಾಸಲ್ಲಿ, ಯಾಕೋ ಅರ್ಥ ಆಗಲ್ಲ. ಬೇಕಾಗೋ ಟೈಮಲ್ಲಿ ಬರಲ್ಲ. ಪಾಪ ಏನೂ ಮಾಡೋಕ್ಕಾಗಲ್ಲ ಗೈಸ್, ಸ್ವಲ್ಪ ತುಂಬ ಹುಷಾರಿದಲ್ಲ, ನಾವು ಅರ್ಥ ಮಾಡೋಕ್ಕಾಗಲ್ಲ ಗೈಸ್, ಸ್ವಲ್ಪ ತುಂಬ ಹುಷಾರಿದಲ್ಲ, ನಾವು ಅರ್ಥ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಫ್ರೆಂಡ್ಸ್ ಅಲ್ಲ, ಒಬ್ಬಳೇ ಇರೋದು ನಮಗೆ ಫ್ರೆಂಡ್, ಅವಳೇ ಫ್ರೆಂಡ್. ವಾಲ್ ಪೇಪರ್ ನೋಡಿ ಗೈಸ್, ನಮ್ದು ಹಾಕೊಂಡಿದ್ದಾನೆ. ಏನಕ್ಕೆ ಬಂದಿದ್ದೀನಿ ಇಲ್ಲಿಗೆ? ಮುಚ್ಕೊಂಡು ಗಲಾಟೆ ಕೇಳು ಏನಕ್ಕೆ ಬಂದೆ ಅಂತ ಆನ್ಸರ್ಸ್ ಹುಡುಕಕ್ಕೆ. ಇಲ್ಲಿ ಕೇಳು, ಜಯಶ್ರೀ ಬರೀತದಾಳ. ನಾವು ಮನೆಗೆ ಹೋಗ್ತಾ ಇದ್ದೀವಿ, ಓಕೆನಾ? ಬಾಯ್ ಬಾಯ್. ಅವ್ರು ಹಾಕಿರೋದೇನೆ. ಬಾಯ್ 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 ಮ್ಯಾಮ್. ಬಾಯ್ ಬಾಯ್. ಜಯಶ್ರೀ ನನ್ನ ಬ್ಯಾಗ್ ಹುಷಾರಾಗಿ ಎತ್ಕೊಂಡು ಹೋಗಿ ರೂಮ್ಗೆ. ಗೈಸ್ ನನ್ನ ಬ್ಯಾಗ್ ಅವಳ ಕೈಯಲ್ಲಿ ಕೊಟ್ಟಿದ್ದೀನಿ, ಯಾಕಂದರೆ ನಾನು ಇವಾಗ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ಬೇಕು. ಅದಕ್ಕೆ ಕುಮಾರ್ ಬಾಯ್. ನಾನು ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತಿದ್ದೀನಿ. ಬಾಯ್ 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 ರಾ. ಬಾಯ್ 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 ಬಾಯ್. ಬೃಂದ ನಮ್ಮ ಜೊತೆ ಬರ್ತಾಳೆ ಅಲ್ಲರಿಗೂ. ಬಾರೆ ನಡಿಯೇ ಮುಚ್ಕೊಂಡು ನಡಿಯೇ, ಹುಷಾರು. ಇವಾಗ ಗಗನ ನಮ್ಮ ಜೊತೆ ಬರ್ತದಲ್ಲ. ಬಾ. ನಾನು ಕ್ಲಾಸ್ ಮುಗ್ದಿದ ತಕ್ಷಣ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತೀನಿ. ಇದು ಮೇ ಬಿ ನಂದು 4th or 5th ಕ್ಲಾಸ್ ಇರ್ಬೋದು. ಆಲ್ಮೋಸ್ಟ್ ಕಲ್ತಿದ್ದೀನಿ. ಬಟ್ ಡ್ರೈವಿಂಗ್ ಕ್ಲಾಸ್ ಕೂಡ ಫುಲ್ ಫನ್ನಾಗಿರುತ್ತೆ, ಎಂಜಾಯ್ ಮಾಡ್ಕೊಂಡು ಕಲಿತಾ ಇದ್ದೀನಿ. ಸೇಮ್ but different. ಗೈಸ್ ಡ್ರೈವಿಂಗ್ ಕ್ಲಾಸ್ ಮುಗಿದ ತಕ್ಷಣ ಡೈರೆಕ್ಟ್ ನಾವು ಬಂದಿರೋದು ಬ್ಯಾಟಿಂಗ್ ಮಾಡೋಕ್ಕೆ. ತುಂಬ ದಿವಸ ಆಗಿತ್ತು ನಾವು ಆಚೆ ಬಂದು ತಿಂದಿರೋದು. ಸೊ ವಿ ಪ್ಲ್ಯಾನ್ ಟು ಕಮ್ ಔಟ್ ಆ್ಯಂಡ್ ಈಟ್. ಅಂಕಲ್ ಮೇಕ್ಸ್ ದ ಬೆಸ್ಟ್ ಗೋಲ್ಗುಪ್ಪ ಗೈಸ್. ಏನಂತೀಯ? ಸೂಪರ್ ಮಾಡ್ತಾರೆ. ಹಾಯ್ ಬೋಲೋ. ವಿಡಿಯೋ ಹಾಂ. ನೆಕ್ಸ್ಟ್ ಇಲ್ಲಾಗಿದ ತಕ್ಷಣ ನಾವಿವಾಗ ಅಲ್ಲಿ ಮ್ಯಾಗಿ ತಿಂತೀವಿ ಗೈಸ್. ಜಯಶ್ರೀ ಆ್ಯಡೆಡ್ ಟು ಅವರ್ ಪಾರ್ಟಿ. ಗೈಸ್ ಇಲ್ಲೇನೋ ಇದು ನಡೀತಾ ಇದೆ, ಅದಕ್ಕೆ ಸೌಂಡ್ ಗೈಸ್. ಗೈಸ್ ಇವಾಗ ಏನಿಲ್ಲ, ನಮ್ದು ಆ್ಯಕ್ಚುಲಿ ಅಲ್ಲೇ ಊಟ ತಿನ್ಕೊಂಬಂದಿದ್ದೀವಿ. ಅಂದರೆ ಊಟ ಅವಶ್ಯಕತೆ ಇಲ್ಲ, ನಾವು ಇದನ್ನೆಲ್ಲ ತಿಂದಿರೋದ್ರಿಂದ ಊಟ ಬೇಡ ಅನಿಸ್ತದೆ. ಇವಾಗ ನಂದು ರೂಮ್ಗೆ ಹೋಗಿ ಮಾಡೋ ಕೆಲಸ ಅಂತ ಏನಿಲ್ಲ, ಜಸ್ಟ್ ಸ್ವಲ್ಪ ಹೊತ್ತು ಫೋನ್ ನೋಡ್ತೀನಿ. ಆಮೇಲೆ ಅಸೈನ್ಮೆಂಟ್ಸ್ ಇದೆ ಸ್ವಲ್ಪ, ಅದನ್ನು ಬರಿತೀನಿ. ಮತ್ತು ಬಟ್ಟೆ ಒಗೆಯೋದಿದೆ, ಸ್ವಲ್ಪ ಬಟ್ಟೆ ಒಗೆದ್ಬಿಟ್ಟು ಮಲಗ್ತೀನಿ ಅಷ್ಟೇ. ಇನ್ನೇನು ಮಾಡಲ್ಲ. ಅದನ್ನೆಲ್ಲ ತೋರಿಸಿದ್ರೆ ನಿಮಗೆ ಬೋರ್ ಆಗುತ್ತೆ. ಸೊ ಐ ಆಮ್ ಎಂಡಿಂಗ್ ದ ವ್ಲಾಗ್ ಹಿಯರ್. ಮತ್ತು ಈ ಥರ ವ್ಲಾಗ್ಸ್ ನಿಮ್ಗೆ ತುಂಬ ಬೇಕು, ಅಥವಾ ನಮ್ಮ ಕ್ಲಾಸ್ ವ್ಲಾಗ್ಸ್ ಆಗಲಿ ಅಥವಾ ಸ್ಟಡೀಸ್ ಬಗ್ಗೆ ವ್ಲಾಗ್ಸ್ ಬೇಕಾಗುತ್ತೆ, ಪ್ಲೀಸ್ ಕಮೆಂಟ್ ಮಾಡಿ, ನಾನು ಮಾಡ್ತೀನಿ. ಇಫ್ ಯು ಲೈಕ್ ದಿಸ್ ವ್ಲಾಗ್ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್ ಹೇಳ್ರೆ. ಬಾಯ್ ಬಾಯ್.